ನಮಸ್ಕಾರ. ಸೊ ನಿಮ್ಮ ಒಂದು ವಿಜುವಲ್ ಶೆಡ್ಯೂಲಲ್ಲಿ ಕೂಡ ಈ ಸಮಯ ನಮಗೆ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಮತ್ತೊಮ್ಮೆ ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹಾಗೇನಿಲ್ಲ, ಬಿಸಿ ಶೆಡ್ಯೂಲ್ ಅಂತಲ್ಲ, ಈ ವರ್ಕ್ಲೋಡ್ ಇರ್ತದೆ ಆಚೆ ಈಚೆ ಒಂದು ಸ್ವಲ್ಪ ಟೈಮ್ ಅನ್ನೋದು ಮ್ಯಾನೇಜ್ ಮಾಡೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಬಟ್ ಅದು ನಮ್ಗೆ ತುಂಬ ಖುಷಿ. ಆ್ಯಕ್ಚುಲಿ ನೀವು ಇಷ್ಟೊತ್ತಿಂದ ನನ್ನ ಫಾಲೋ ಅಪ್ ಮಾಡಿ ಒಂದು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀರಾ. ಸೊ ಇಟ್ಸ್ ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು. ಸೊ ಸಾಕಷ್ಟು ನಿಮ್ಮ ಜರ್ನಿಯಲ್ಲಿ ನಿಮ್ಮ ಲೈಫ್ ಜರ್ನಿ ಬಗ್ಗೆ ಹೇಳಿದ್ದೀರಿ ಸರ್. ಅದಕ್ಕಿಂತ ಮುಂಚೆ ಹೇಗೆ ಫೀಲ್ ಆಗ್ತಾ ಇದ್ದೀರಿ ಸರ್? ಮೊದಲನೇದಾಗಿ ನಿಮ್ಮ ಲೈಫ್ ಜರ್ನಿಯನ್ನು ನೆನೆಸ್ಕೊಂಡ್ರೆ ಈಗಿನ ಸಮಯಕ್ಕೆ ಯಾವ ರೀತಿಯಾಗಿ ನಿಮಗೆ ನೀವು ಫೀಲ್ ಆಗ್ತಾ ಇದ್ದೀರಾ? ಪ್ರೈಮರಿ ಏನಂದರೆ, ನಾನು ಮುಂಚೆ ಹೇಗಿದ್ದೆ ಇವತ್ತಿಗೂ ನಾನು ಅದೇ ಥರ. ಸೊ ನಂದು ಯಾವುದೇ ರೀತಿದು ನೇಚರ್ ಆಗಲಿ ಏನೂ ಚೇಂಜ್ ಆಗಲ್ಲ. ಐ ಫೀಲ್ ಪ್ರೌಡ್ ಅಷ್ಟೇ. ಹೆಂಗೆ ಬೆಳೆದು ಬಂದೆ ಅನ್ನೋದನ್ನು ನೆನೆಸ್ಕೊಂಡು ನನಗೆ ಒಂದು ಕಡೆಯಿಂದ ಪ್ರೌಡ್ ಫೀಲ್ ಇರುತ್ತೆ. ಸೇಮ್ ಟೈಮ್ ಅದನ್ನು ನಾನು ತಲೆ ಮೇಲೆ ತೊಗೊಳ್ಳೋಂಥ ವ್ಯಕ್ತಿನೂ ನನಗೆ ಆ ಥರನೂ ನನಗೇನಿಲ್ಲ. ಬಿಕಾಸ್ ಎಲ್ಲರಿಗೂ ನಾವು ಹೆಂಗೆ ಬೆಳೆದು ಬಂದ್ವಿ ಅನ್ನೋದು ನೆನಪಿರಲೇಬೇಕು. ಆವಾಗಲೇ ಮನುಷ್ಯ ಹಂಬಲ್ ಇರೋಕ್ಕೆ ಸಾಧ್ಯ. ಅದನ್ನು ನನ್ನ ಪ್ರೌಡ್ ಫೀಲ್ ಏನು ಮಾಡಲ್ಲ, ಬಟ್ ಭಗವಂತ ಕೊಟ್ಟಿರೋ ಒಂದು ಆಪರ್ಚುನಿಟಿ ಟು ಬಿಕಮ್ ಲೈಕ್ ದಿಸ್ ಅಂತ ಹೇಳಿಬಿಟ್ಟು ಅದನ್ನೇ ಫೀಲ್ ಮಾಡಿಕೊಂಡು ಅದೇ ಥರ ಇದು ನಾವೆಲ್ಲ ಇನ್ನೂ ಏನೂ ಸಾಧಿಸಿಲ್ಲ, ಏನೂ ಮಾಡಿಲ್ಲ, ಬಟ್ ಇನ್ನೂ ಬೇಕಾದಷ್ಟಿದೆ. ಇಲ್ಲ ನಾವೆಲ್ಲ ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದೀವಿ, ಇನ್ನೂ ಸಾಕಷ್ಟು ಹೆಜ್ಜೆಗಳು ನಡಿಬೇಕು ಅಂತ ಅನಿಸ್ತಾ ನನಗೆ ಅಷ್ಟೇ. ಸೊ ನೀವು ಪ್ರಾರಂಭದ ದಿನಗಳನ್ನು ಕಂಪೇರಿಂಗ್ ಮಾಡಿ ಈಗಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿ, ಅಂದರೆ ನಾನು ಇಲ್ಲಿಗೆ ರೀಚ್ ಆಗ್ತಿದ್ದೀನ ಅನ್ನುವಂಥ ಒಂದು ಥಾಟ್ ಪ್ರೊಸೆಸ್ ಡೆಫಿನೆಟ್ಲಿ. ನಾನು ತುಂಬ ದೊಡ್ಡ ಡ್ರೀಮರ್. ಇನ್ಫ್ಯಾಕ್ಟ್ ನಾನು ಮುಂಚಿಂದ ಕನ್ಸ್ಕೊಳ್ಳೋದು ತುಂಬ ದೊಡ್ಡದು. ಇನ್ಫ್ಯಾಕ್ಟ್ ನಾನು ಏನಿಲ್ಲ ಅಂದರೆ ದೊಡ್ಡದೇ ಮಾತಾಡ್ತಿದ್ದೆ. ಓಕೆ, ಆ ಒಂದು ಕನಸಿರುತ್ತಲ್ಲ, ಅದಿದ್ದರೆ ಮಾತ್ರ ಲೈಫಲ್ಲಿ ಐ ಥಿಂಕ್ ಇಟ್ಸ್ ಪಾಸಿಬಲ್ ಟು ರೀಚ್ ಅಂತ. ಈ ಥರ ನಾನು ಎಣಿಸ್ತಾ ಇದ್ದೆ. ನನಗೆ ಈ ಥರ ಇರಬೇಕು, ನನ್ನ ಲೈಫ್ ಸ್ಟೈಲ್ ಹಿಂಗೆ ಇರಬೇಕು, ಈ ಥರ ನಾನು ಅಂದರೆ ಈ ಥರ ನಾನು ಒಂದು ಬೆಳಿಬೇಕು ಅನ್ನೋದೊಂದು ಆಸೆ ಇತ್ತು. ಈ ಸ್ಟೇಜಿಗೆ ಬಂದಾಗ ಮನುಷ್ಯ ಒಂದೊಂದು ಸ್ಟೇಜ್ ದಾಟ್ದಂಗೂ ಒಂದೊಂದು ಮೆಚ್ಯೂರಿಟಿ ಬರ್ತಾ ಹೋಗುತ್ತೆ ಅಂತಲ್ಲ. ಆವಾಗ ಬೇರೆ ಥರ ಮೆಚ್ಯೂರಿಟಿ ಇತ್ತು ನನಗೆ. ಏನೋ ರೀಚ್ ಆಗಬೇಕು, ಏನೋ ಒಂದು ಅಚೀವ್ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಬಟ್ ವೆನ್ ಐ ರೀಚ್ ದಾಟ್ ಲೆವೆಲ್ ಅಲ್ಲ, ಈಗ ನನ್ನ ಲೈಫ್ ಏಮ್ ಇಸ್ ಬಿಕಮ್ ಡಿಫ್ರೆಂಟ್. ಸೊ ಆ ಫೇಸಲ್ಲಿ ಇದ್ದೀನಿ ಅಂತ ಅನಿಸ್ತಾ ಇದೆ ನನಗೆ ಈಗ ಅಷ್ಟೇ. ಸೊ ಇನ್ನೂ ತುಂಬ ಕಲಿಯೋದಿದೆ. ನಿಮ್ಮ ಒಂದನ್ನು ಅಬ್ಸರ್ವ್ ಮಾಡಿದ್ದೀನಿ ಸರ್, ನಿಮ್ಮ ಸಿಂಪ್ಲಿಸಿಟಿ. ಸೊ ನೀವು ಹೇಳ್ದಂಗೆ ನಾವು ನಡೆದು ಬಂದಿರೋ ದಾರಿನ ಮರಿಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಸ್ಫೂರ್ತಿ ಹೇಗೆ ಅಂತ ಸರ್? ನಾನು ಕೆಲವುಗಳ ಇಂಟರ್ವ್ಯೂಲಿ ಹೇಳ್ತೀನಿ. ನಾನು ಇವತ್ತಿಗೂ ಎಲ್ಲಿ ಊಟ ಮಾಡ್ತೀನಿ ಅಲ್ಲೇ ಊಟ ಮಾಡ್ತೀನಿ, ಎಲ್ಲಿ ಟೀ ಕುಡಿತೀನಿ ಅಲ್ಲೇ ಟೀ ಕುಡಿತೀನಿ. ಪ್ರಾಬ್ಲಿ ಸಿಚುವೇಶನಿಗೆ ತಕ್ಕಂಗೆ ನಾನು ಬೇರೆ ಈವನ್ ಸ್ಟಾರ್ ಹೋಟೆಲಲ್ಲೂ ಟೀ ಕುಡಿದಿರ್ಬೋದು, ಅಥವಾ ಎಲ್ಲ ಥರದ ಹೋಟೆಲಲ್ಲೂ ಟೀ ಕುಡಿದಿರ್ಬೋದು. ಬಟ್ ಸೇಮ್ ಟೈಮ್ ಎಲ್ಲಿ ನಾನು ಮುಂಚೆ ನಿವೇದನ್ ಎಲ್ಲಿ ಹೋಗಿ ಟೀ ಕುಡಿದಿದ್ದು ಅದೇ ಹೋಟ್ಲಲ್ಲಿ ಇವತ್ತಿಗೂ ಟೀ ಕುಡಿತೀನಿ. ಅದನ್ನು ಏನು ಎಂಡ್ ಆಫ್ ದ ಡೇ ನಮಗೇನು ಅಂದರೆ, ನಾನು ಇಲ್ಲಿಂದ ಬಂದಿದ್ದೀನಿ ಅಂದರೆ ಇನ್ನೊಬ್ಬನು ಬರೋಕ್ಕಾಗತ್ತೆ. ಅಲ್ವಾ? ಈಗ ನಾನು ಆ ಜಾಗದಲ್ಲಿ ಬಂದಿದ್ದೀನಿ, ಇನ್ನೊಬ್ಬ ಬರೋಕ್ಕಾಗತ್ತೆ ಅಂತ ಒಂದು ಫೀಲಿಂಗ್ ಇದ್ದರೆ ನಾವೆಲ್ಲರನ್ನೂ ಈಕ್ವಲಾಗಿ ಟ್ರೀಟ್ ಮಾಡ್ತೀವಿ. ಸೊ ಐ ಥಿಂಕ್ ಆ ಒಂದು ನೇಚರ್ ಇರ್ಬೋದು. ನಾನು ಸಿಂಪಲ್ ಆಗಿದ್ದೀನೋ ಅಥವಾ ನನ್ನ ಬಾಂಡ್ ಈ ಥರ. ನಾನು ಆಲ್ವೇಸ್ ಸೆಡ್ ಯು ಕಾಂಟ್ ಬಿ ಅನ್ ಆ್ಯಕ್ಟರ್ ಫಾರ್ ಲಾಂಗ್ ಟೈಮ್. ಆ್ಯಕ್ಟ್ ಮಾಡೋಕ್ಕಾಗಲ್ಲ. ನೀವು ಹೆಂಗಿರ್ತೀರ ಹಂಗಿದ್ರೇ ಜೀವನ ಚೆನ್ನಾಗಿ. ನನ್ನ ಜೀವನ ಹಿಂಗೆ. ಸೊ ಜನ ಅದನ್ನು ಏನು ಆಡ್ಕೊತಾರೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಹಿಂಗಿರೋದು, ನನ್ನ ನೇಚರು, ನಾನು ಹಿಂಗಿರ್ತೀನಿ. ಹಾಗಿದ್ದರೆ ಲೈಫ್ ಬಿಕಮ್ ಸೋ ಈಸಿ ಆ್ಯಂಡ್ ಸೋ ಕಂಫರ್ಟಬಲ್. ಸೊ ನೀವು ಆಗಲೇ ಹೇಳಿದಂಗೆ ಸರ್, ನಿಮ್ಮ ವಿದ್ಯಾಭ್ಯಾಸದ ದಿನಗಳನ್ನು ನಿಮ್ಮ ಹಳ್ಳಿಗಳಲ್ಲಿ ಕಲಿತು, ಅಂದರೆ ಬೇರೆ ಕಡೆ ಇಂಜಿನಿಯರಿಂಗ್ ಹೇಗೆ ಸರ್ ನಾನು ಇದು ಮಾಡ್ಬೇಕಂತ ಒಂದು ಸಡನ್ ಥಾಟ್ ಬಂದಿದೆ ಅಂತ? ನನಗೆ ಏನು ಅಂದರೆ, ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡೋದು ನನ್ನ ಹುಚ್ಚದೊಂಥರ ಒಂದು ಹಾಬಿ ಅದಾವ. ಕೆಟ್ಟ ಹಾಬಿ ನನಗೆ ಪ್ರಾಡಕ್ಟ್ ಡೆವಲಪ್ ಮಾಡೋದು. ನೀವು ಓಂಟ್ ಬಿಲೀವ್ ಇಟ್ ಆರ್ ನಾಟ್, ನಮ್ಮ ಮನೇಲಿ ನಮ್ಮ ಊರಲ್ಲಿ ಅಲ್ಲೊಂದು ಸಣ್ಣ ಎಲೆಕ್ಟ್ರಾನಿಕ್ ಶಾಪ್ ಇತ್ತು, ಅಲ್ಲಿ ಹೋಗಿ ಅದನ್ನೇನೋ ಮೋಟ್ರ್ ಕನೆಕ್ಟ್ ಮಾಡೋದು. ಇಟ್ ವಾಸ್ ದೇರ್ ಮೈ ಹಾಬಿ. ಬಟ್ ಅದನ್ನು ವೆನ್ ಐ ಕೇಮ್ ಟು ದ ಕಾಲೇಜ್ ಲೆವೆಲಿಗೆ ಬಂದಾಗ, ಆವಾಗ ಈ ಲರ್ನಿಂಗ್ ಕಲ್ತಂಗೆ ಏನೇನು ಮಾಡೋಕ್ಕಾಗತ್ತೆ ಅಂತ ಹುಡುಕ್ತೀವಲ್ಲ, ಹಾಗೆ ಫಾರ್ಮಸಿ ಬಂದಾಗ ಐ ಗಾಟ್ ಓಕೆ, ಈ ಥರದಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು, ಈ ಥರ ಪ್ರಾಡಕ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ದಟ್ಸ್ ಹೌ ಐ ಸ್ಟಾರ್ಟೆಡ್ ಜರ್ನಿ. ಆ ಥರ ಮಾಡಿ ಈಗ ಪ್ರಾಬ್ಲಿ ಪ್ರಾಡಕ್ಟ್ ಡೆವಲಪ್ಮೆಂಟ್ನೇ ಹಾಬಿ ಇದ್ದದನ್ನ ಪ್ಯಾಷನ್ ಬಿಕಮ್ ಬಿಸ್ನೆಸ್ ನಾವು ಅಷ್ಟೇ. ದಟ್ಸ್ ವಾಟ್ ಐ ಆಮ್ ನೌ. ನೀವು ಅಂದ್ಕೊಂಡಿದ್ದೀರಿ ಸರ್, ನೀವು ಭಾಳಷ್ಟು ಜನ ವಿದೇಶಗಳಲ್ಲಿ ಕಂಪ್ನಿ ಪ್ರಾರಂಭ ಮಾಡ್ತಾರೆ, ಸಿಟಿಲಿ ನಮಗೆ ಮಾರ್ಕೆಟ್ ಸಿಗುತ್ತೆ, ಅಲ್ಲಿ ವ್ಯಾಲ್ಯೂ ಕ್ರಿಯೇಟ್. ಆದರೆ ನೀವು ಡಿಫ್ರೆಂಟ್ ಆಗಿ ನಿಮ್ಮ ಹಳ್ಳಿಲಿ
ಎಲ್ಲ ಸಪ್ಲೈ ಮಾಡ್ತಾರೆ, ಅದು ಹೆಂಗೆ? ಆಗಲ್ಲ ಅಂತ ತಲೆಯಲ್ಲಿ ಅಂದ್ಕೊಂಡಿದ್ರೆ ಅದು ಆಗೋದಿಲ್ಲ, ಆಗುತ್ತೆ ಅನ್ನೋ ತಲೆಯಲ್ಲಿದ್ದರೆ ಆಗುತ್ತೆ. ಇಡೀ ಎಲ್ಲರೂ ಹೇಳ್ತಾರೆ ಇಟ್ ಈಸ್ ಇಂಪಾಸಿಬಲ್, ಅಡಿಕೆ ಟೀ ಯಾರು ಕುಡಿತಾರೆ ಅಥವಾ ನೀವೇ ಅದನ್ನು ಪರ್ಫ್ಯೂಮ್ ಪ್ರಾಡಕ್ಟನ್ನು ಯಾರು ತೊಗೊಳ್ತಾರೆ ಇದೆಲ್ಲ ಹೇಳ್ತಾರೆ. ಬಟ್ ಹೇಳೋರು ಹೇಳ್ತಾನೆ ಇರ್ತಾರೆ. ನಾವು ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಇವತ್ತು ನಾವು ಹಳ್ಳಿಲೇ ಇದ್ದು ಹಳ್ಳಿಯಿಂದ ಆಪ್ರೇಟ್ ಮಾಡ್ತೀವಿ, ಹಳ್ಳಿಯಿಂದನೇ ಕೆಲವೆಲ್ಲ ಕೆಲಸ ಕೊಟ್ಟಿದ್ದೀವಿ. ನಾವು ಬೇರೆ ಬೇರೆ ಕಡೆ ಫ್ಯಾಕ್ಟ್ರಿ ಮಾಡಿದರೂ ಹಳ್ಳೀಲಿ ಇಟ್ಕೊಂಡು ಆಪ್ರೇಟ್ ಮಾಡ್ತೀವಿ ಟು ಶೋ ದ ವರ್ಡ್ ದಟ್ ಎಲ್ಲದೂ ಪಾಸಿಬಲ್ ಇದೆ. ಅದಕ್ಕೆ ಬೇಕಾಗಿರೋದು ಆತ್ಮವಿಶ್ವಾಸ ಅಷ್ಟೇ. ಧೈರ್ಯ ಬೇಕು, ಆತ್ಮವಿಶ್ವಾಸ ಬೇಕು. ಈಚೆ ಯಾರೇನು ಹೇಳಿದ್ರು ಕೇಳದೆ ಹೋದರೆ ಐ ಥಿಂಕ್ ದಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಎಲ್ಲರಿಗೂ ಪಾಸಿಬಲ್ ಇದೆ. ಇದು ಈಗ ಒಂದು ಹಳ್ಳಿ ಗ್ರಾಮದಲ್ಲಿ ಉದ್ಯೋಗವನ್ನು ಕ್ರಿಯೇಟ್ ಮಾಡಿದೆ. ಇದುವರೆಗೆ ಎಷ್ಟು ಜನ ನಿಮ್ಮ ನಮಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ತುಂಬ ಜನ ಕೆಲಸ ಮಾಡ್ತಾರೆ ನಮಗೆ. ಯಾಕಂದರೆ ನಾವು ತುಂಬ ಜನಕ್ಕೆ, ಎಷ್ಟೋ ಜನಕ್ಕೆ ಮನೆಗಳಿಗೆ ಕೊಟ್ಬಿಟ್ಟು ಅಲ್ಲೇ ಕೆಲಸ ಮಾಡಿಸ್ಕೊಂಬರ್ತೀವಿ. ಫ್ಯಾಕ್ಟ್ರಿಗಳಿಗೆ ತುಂಬ ಜನ ಕೆಲಸಕ್ಕೆ ಬರ್ತಾರೆ. ಸೊ ಆಫೀಸಲ್ಲಿ ಕೆಲಸಕ್ಕೆ ಜನ ಬರ್ತಾರೆ. ನಮ್ಮದು ಬೆಂಗಳೂರು ಆಫೀಸಲ್ಲಿ ಕೆಲಸಕ್ಕೆ ಬರ್ತಾರೆ. ಈ ಥರ ತುಂಬ ಜನಕ್ಕೆ ನಾವು ಕೆಲಸ ಕೊಟ್ಟಿದ್ದೀವಿ. ಇನ್ಫ್ಯಾಕ್ಟ್ ನಂಬರ್ಸಲ್ಲಿ ಅಂದರೆ ಐ ಡೋಂಟ್ ನೋ, ಲೈಕ್ ಡೈರೆಕ್ಟ್ಲಿ ಒಂದು 300-200 ಜನಕ್ಕೆ ನಾವು ಕೆಲಸ ಕೊಟ್ಟಿದ್ದೀವಿ ಆಲ್ರೆಡಿ. ಈಗ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇಷ್ಟು ಜನ ಕೆಲಸ ಮಾಡ್ತಾರೆ ನಮ್ಮ ಹತ್ರ ಈಗ. ಸೊ ಈಗ ನಮ್ಮಂಥ ಯಂಗ್ಸ್ಟರ್ಸ್ಗೆ ತುಂಬ ಎಂಟರ್ಪ್ರೈನರ್ ಆಗಿ ಆ ಥರ ಇರೋರಿಗೆ ನೀವು ನಿಮ್ಮ ಕಡೆಯಿಂದ ಸಜೆಷನ್ ಆಗಿರ್ಬೋದು, ಗೈಡೆನ್ಸ್ ಯಾವ ರೀತಿ ಆಗಿದೆ? ಈ ಆಂಟ್ರಪ್ರಿನರ್ ಆಗಬೇಕು ಅನ್ನೋದು ಬೇರೆಯವ್ರು ಆಗ್ತಾರೆ, ನಾನು ಆಗಬೇಕು ಅನ್ನೋದು ಇರಬಾರ್ದು. ಸೊ ನಾನು ಆಗಬೇಕು ಅನ್ನೋದು ಇರಬೇಕಷ್ಟೇ. ಅವನಾದ ನಾನು ಆಗಬೇಕಿತ್ತು, ಅವನಾದ ನಾನು ಆಗಬೇಕು, ಆ ಥರ ಇರಬಾರ್ದು. ಸೊ ನಾನು ಆಗಬೇಕು ಅನ್ನೋದು ಒಂದೇ ಇರಬೇಕು, ಅವನಾದ ನಾನು ಆಗಬೇಕು ಅಂತ ಇರಬಾರ್ದು. ನಾನು ಆಗ್ತೀನಿ ಅಂತಿದ್ರೆ ಇಟ್ಸ್ ಈಸಿ. ಆ್ಯಂಡ್ ಏನು ಗೊತ್ತಾ, ಈ ಶಾರ್ಟ್ ಟೈಮಲ್ಲಿ ಏನೂ ಆಗೋದಿಲ್ಲ. ಇಟ್ ಟೇಕ್ ಟೈಮ್. ಇನ್ಫ್ಯಾಕ್ಟ್ ಈಗೇನಾಗುತ್ತೆ, ಆಂಟ್ರಪ್ರಿನರ್ಶಿಪ್ ಆಗಬೇಕು ಅಂದರೆ ಹಾಕಬೇಕು, ಹಿಂಗೆ ಬರಬೇಕು, ನಾಳೆ ಅದೇ ಥರ ಬೆಳಿಬೇಕು, ಈ ಮೂವಿ ಥರ ಅಂತ ಅಂದ್ಕೊಂಡ್ಬಿಡ್ತಾರೆ. ಮೂವಿ ಥರ ಯಾವುದೂ ಇಲ್ಲ. ರಿಯಲ್ ಲೈಫಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಬಂದು ರೋಡಿಗೆ ಇಳಿದು ನಿಂತ ಮೇಲೆ ನಿಮ್ಗೆ ಗೊತ್ತಾಗೋದು ವಾಟ್ ಈಸ್ ಮಾರ್ಕೆಟ್, ಹೆಂಗಿದೆ ಪರಿಸ್ಥಿತಿ ಅಂತ. ನಾನು ಲಿಟ್ರಲಿ ನೀವು ಯಾವಾಗ ಬೇಕಾದ್ರೆ ಶಿವಮೊಗ್ಗ ಹೋಟೆಲ್ಸಲ್ಲಿ ಹೋಗ್ಬಿಟ್ಟು ನಿವೇದನ್ ಫಿನಾಯ್ಲ್ ಕೊಡ್ತಿದ್ನಾ ಅಂತ ಕೇಳಿ ನೋಡಿ, ನಿವೇದನ್ ಫಿನಾಯ್ಲ್ ಕೊಡ್ತಿದ್ದ ಅಂತಾರೆ. ಸೊ ಆ ಲೆವೆಲ್ಲಿಗೆ ಬಂದು ನಾನು ಬಂದವನು. ಅಂದರೆ ಅದು ಹೇಳಿದ್ನಲ್ಲ, ನಮಗೆ ಆ ಪರಿಸ್ಥಿತಿಲಿ ಕೆಲಸ ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಯು ಕ್ಯಾನ್ ಬಿಕಮ್ ಅನ್ ಆಂಟ್ರಪ್ರಿನರ್. ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ಅಂದ್ಕೊಂಡ್ಬಿಡ್ತೀವಿ ಈಗಿಂದ ನಿವೇದನೋ ಹಾಗಾಗಿದ್ದಾನೆ ಹಿಂಗಾಗಿದ್ದಾನೆ ಆ ಥರ ಹೇಳ್ತಾರೆ. ಬಟ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ. ಸೊ ನೋಡೋರಿಗೆ ಈಗ ಇಂಟರ್ವ್ಯೂ ನೋಡೋರಿಗೆ ಅನ್ಸುತ್ತೆ ಸಖತ್ತಾಗಿದೆ, ಹಾಗಿದೆ ಹೆಂಗಿದೆ ಅಂತ. ಬಟ್ ವಿ ನೋ ವಾಟ್ ದ ಫೇಸ್ ವಿ ಆರ್ ಗೋಯಿಂಗ್ ಥ್ರೂ, ಏನೇನಿರುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರ್ತದೆ. ಸೊ ಒಬ್ಬ ಎಂಟರ್ಪ್ರಿನರ್ಗೆ ಫಾರ್ಮುಲಾ ಅನ್ನುವಂಥದ್ದು ಇದೆಯಾ? ಎಂಟರ್ಪ್ರಿನರ್ ಅಂದರೆ ಹಿಂಗೆ ಇರಬೇಕು, ಹಿಂಗಾದ್ರೇ ಎಂಟರ್ಪ್ರಿನರ್ ಆಗ್ತಾನೆ ಅನ್ನುವಂಥ ಫಾರ್ಮುಲಾ ಏನಾದರೂ ಇದೆಯಾ? ಬಿಕಮ್ ಅನ್ ಆಂಟ್ರಪ್ರಿನರ್ ಯಾವ ಫಾರ್ಮುಲಾ ಏನೂ ಇಲ್ಲ. ದ ಪ್ರೈಮರಿ ಬೇಸಿಕ್ ಏನು ಅಂತಂದರೆ ಕಾನ್ಫಿಡೆನ್ಸ್. ನನ್ನ ಮೇಲೆ ನನಗೆ ಆತ್ಮವಿಶ್ವಾಸ ಇರೋದು ಅಷ್ಟೇ. ಸೊ ದಟ್ ಈಸ್ ದ ಪ್ರೈಮರಿ ಥಿಂಗ್. ನೀವು ಏನಾದ್ರು ಮಾಡ್ಕೊಳ್ಳಿ, ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ ಇರಬೇಕು. ಅದು ಮುಖ್ಯವಾಗಿ ಬೇಕಾಗಿರೋದು. ಆ್ಯಂಡ್ ರಿಸ್ಕ್ ಟೇಕಿಂಗ್, ಆಬ್ವಿಯಸ್ಲಿ ರಿಸ್ಕ್ ಟೇಕರ್ ಇರಲೇಬೇಕು. ಅದಿಲ್ಲ ಅಂದರೆ ಆಮೇಲೆ ಹೆಂಗೆ ಗೊತ್ತಾ, ನಮ್ಮಲ್ಲಿ ಮತ್ತೊಂದು ಇನ್ನೊಂದೇನೆಂದರೆ ನಮಗೆ ಅಹಂಕಾರ ಇರ್ತಲ್ಲ, ಅಹಂಕಾರ ಬಿಡಬೇಕು ಅಷ್ಟೇ. ಅಹಂಕಾರ ಇದ್ದರೆ ಜೀವಮಾನದಲ್ಲಿ ಯಾವತ್ತೂ ಥರ ಆಗಿ ಸಾಧ್ಯ ಇಲ್ಲ. ಆ್ಯಂಡ್ ಇನ್ನೊಂದು ನೆಗೆಟಿವ್ ಥಾಟ್ಸ್. ನೆಗೆಟಿವ್ ಥಾಟ್ಸನ್ನು ಬಿಟ್ಬಿಡ್ಬೇಕು. ನೆಗೆಟಿವ್ ಥಾಟ್ಸ್ ಇದ್ದರೆ ನಾವು ಅರ್ಧ ಟೈಮ್ ನೆಗೆಟಿವ್ ಥಾಟ್ಸ್ ಮೇಲೆ ಹೋಗ್ಬಿಡ್ತೀವಿ. ಅವ್ನು ಹೆಂಗೆ ಕಟ್ ಮಾಡೋದು, ಇವ್ನು ಹೆಂಗೆ ಕಟ್ ಮಾಡೋದು, ಅವ್ನು ಹಾಳು ಮಾಡಬೇಕು, ಇವ್ನು ಹಾಳು ಮಾಡಬೇಕು, ಇದನ್ನೆಲ್ಲ ಬಿಟ್ಬಿಡ್ಬೇಕು. ನನ್ನ ಗ್ರೋತ್ ಅಷ್ಟೇ ಇರಬೇಕು. ನಾನೇನಾಗಬೇಕು ಅಂತ ಅಚೀವ್ ಮಾಡಬೇಕು, ವಾಟ್ ಈಸ್ ಮೈ ಡ್ರೀಮ್, ಅದ್ರ ಮೇಲೆ ಅಷ್ಟೇ ಆಂಟ್ರಪ್ರಿನರ್ ಆಗೋದು ಅದಷ್ಟೇ ಇರಬೇಕು. ಬೇರೆಯವ್ರ ಬಗ್ಗೆ ಅವ್ನು ಅದು ಮಾಡ್ತಾನೆ, ನೀವು ಇದು ಮಾಡ್ತಾನೆ ಅಂತ ಯೋಚನೆ ಮಾಡೋಕ್ಕೋಗ್ಬಾರ್ದು. ಸೊ ನಾನು ಏನಾಗಬೇಕು ಅನ್ನೋದು ಒಂದು ಡ್ರೀಮ್ ಇರಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ಕೀನೂ ಇಲ್ಲ, ಫಾರ್ಮುಲಾಸು ಅದೆಲ್ಲ ಏನೂ ಇಲ್ಲ. ಕಾನ್ಫಿಡೆನ್ಸ್ ಇರಬೇಕು. ಸೊ ಇದ್ರ ಜೊತೆಗೆ ಸರ್, ನೀವು ಆಗಲೇ ಹೇಳಿದಂಗೆ ಸಾಕಷ್ಟು ಯೂತ್ಸ್ ನೀವು ಆಡೋ ಮಾತನ್ನು ಸ್ಫೂರ್ತಿ ಆಗ್ತಾ ಇತ್ತೀಚೆಗೆ ಅವರ ಸ್ಟೇಟಸ್ ಎಲ್ಲ ಹಾಕೊಳ್ತಾರೆ. ಆ ರೀತಿಯಾಗಿ ಆ ಆಲೋಚನೆಗಳು ಬರೋಕ್ಕೆ ಕಾರಣ ಏನು ಅಂತ ನಿಮಗೆ ಆ ರೀತಿಯ ಕಾರ್ಯಯೋಚನೆ ಮಾಡಬೇಕು, ಆ ಒಂದು ಸ್ಫೂರ್ತಿನ ಯುವಕರು ತಗೊಳ್ತಾರೆ ಅಂತಂದಾಗ ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ಇದೆಲ್ಲ ಹೇಗೆ ಗೊತ್ತಾ, ಇಟ್ಸ್ ಅ ಪಾರ್ಟ್ ಟೈಮ್ ಅಷ್ಟೇ. ಏನಾದರೆ ನನ್ನ ವರ್ಡನ್ನು ಎಷ್ಟು ಜನ ಸ್ಫೂರ್ತಿಯಾಗಿ ತಗೊಳ್ತಾರೋ ಅಥವಾ ಎಷ್ಟು ಜನ ಅದನ್ನು ನೆಗೆಟಿವ್ ಆಗಿ ಹಿಟ್ಟು ತಗೊಳ್ತಾರೋ ಅದು ನಂಗೆ ಗೊತ್ತಿಲ್ಲ. ಐ ಡೋಂಟ್ ಕೇರ್ ಅಬೌಟ್ ಇಟ್. ನಾನು ಏನು ಮಾತಾಡ್ತೀನಿ ಐ ಆಮ್ ವೆರಿ ಫ್ರೀ. ನನಗೆ ಹಿಂದೊಂದು ತಲೆಯಲ್ಲೊಂದು ಇಟ್ಕೊಂಡು ಒಳಗಡೆ ಒಂದು ಇಟ್ಕೊಂಡು ಮಾತಾಡೋಕ್ಕೆ ಬರೋದೇ ಇಲ್ಲ. ನಾನು ಏನಿದ್ದೀನಿ ನಾನು ಹೇಳ್ತೀನಿ. ಐ ಥಿಂಕ್ ಕೆಲವು ಜನಗಳಿಗೆ ಖುಷಿ ಆದರೆ ಅವ್ರು ಸ್ಟೇಟಸಲ್ಲಿ ಹಾಕ್ಕೊತಾರೆ.
ಇಷ್ಟ ಆಗದಿದ್ರೆ ಅದೇ ಇವನೇನೋ ಹಂಗೆ ಹೇಳ್ತಾನೆ ಹಿಂಗೆ ಹೇಳ್ತಾನೆ ಅಂತಾರೆ. ಇಟ್ಸ್ ಆಲ್ ಸಿ ವೆನ್ ಯು ಡಿಪೆಂಡೆಂಟ್ ಆನ್ ದೀಸ್ ಥಿಂಗ್ಸ್ ಅಲ್ಲ, ಸೊ ನಿಮಗೆ ತುಂಬ ಡಿಸ್ಟರ್ಬ್ ಆಗಿಬಿಡ್ತೀರ. ಸೊ ನಾನು ಡಿಪೆಂಡೆಂಟ್ ಆಗಲ್ಲ, ಹಾಕಿದ್ದಾರೆ ಅಂದರೆ ಖುಷಿ ಆಗುತ್ತೆ. ಓಕೆ, ಸೊ ಸಮ್ ಪೀಪಲ್ ಆರ್ ಗೆಟ್ ಇನ್ಸ್ಪೈರ್ಡ್ ಅಂತ ಅನಿಸುತ್ತೆ. ಈ ಇನ್ಸ್ಪಿರೇಷನ್ ಅನ್ನೋದು ಇಟ್ಸ್ ಫಾರ್ ಟೈಮ್ ಬೀಯಿಂಗ್ ಅಷ್ಟೇ. ಇನ್ನೊಂದು ಹೇಳಿದ ತಕ್ಷಣ ಅವ್ರಿಗೆ ಅದರಿಂದ ಇನ್ಸ್ಪೈರ್ ಆಗ್ತಾರೆ. ಬಟ್ ನನ್ನಿಂದ ಇನ್ಸ್ಪೈರ್ ಆಗ್ತಾರೆ, ಐ ಫೀಲ್ ಆಲ್ವೇಸ್ ಪ್ರೌಡ್ ದಟ್ ಏನೋ 4 ಜನನಾದ್ರು ನನ್ನ ಮಾತಿಂದ ಇನ್ಸ್ಪೈರ್ ಆಗ್ತಾರೆ ಅಂತಂದರೆ ದಟ್ ಮೇಕ್ಸ್ ಮೀ ಪ್ರೌಡ್ ಅಷ್ಟೇ. ಸೊ ಈ